ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಇಸ್ಲಾಂ ಸರ್. ಬನ್ನಿ ವಿದ್ಯಾರ್ಥಿಗಳೇ, ಇವತ್ತು ಕಮೆಂಟ್ಸಿಗೆ ನೀವೇ ರಿಪ್ಲೈಗಳನ್ನು ಕೊಡ್ತಾ ಇದ್ದೀರಾ, ಅದು ಬಹಳ ಖುಷಿಯಾಗುತ್ತೆ. ಆದರೆ ಕೆಲವೊಬ್ಬರು ಕಮೆಂಟ್ಸಿಗೆ ರಿಪ್ಲೈ ಕೊಡುವ ಸಮಯದಲ್ಲಿ ತಪ್ಪಾಗಿ ಇನ್ಫಾರ್ಮೇಷನನ್ನು ಅವರಿಗೆ ನೀಡ್ತಾ ಇದ್ದಾರೆ ಮಕ್ಕಳಿಗೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಎಕ್ಸಾಮ್ 3 ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಯಾಕಂದರೆ ಎಕ್ಸಾಮ್ 2 ಕಟ್ಟರಲೆ ಅಂತ ನಾನು ಹೇಳಿದರೆ, ಸರ್ ನಾವು ಎಕ್ಸಾಮ್ 3 ಬರಿತೀನಿ ಅಂತ ಕಮೆಂಟ್ ಮಾಡೋರು ಬಹಳ ಜನ ಇದ್ದೀರಾ. ಹಾಗಾಗಿ ಎಕ್ಸಾಮ್ 3 ಯಾವುದೇ ಕಾರಣಕ್ಕೂ ಈ ವರ್ಷ ಕಂಡಕ್ಟ್ ಮಾಡಲ್ಲ. ಎಕ್ಸಾಮ್ 3ಯನ್ನು ಯಾವುದೇ ಕಾರಣಕ್ಕೂ PUC ಬೋರ್ಡ್ ವತಿಯಿಂದ ರನ್ ಮಾಡಲ್ಲ. ಯಾಕಂದರೆ ನಿಮಗೆ 2 ತಿಂಗಳ ಹಿಂದೆ ಒಂದು ಸರ್ಕ್ಯುಲರ್ ಜಾರಿಯಾಗಿತ್ತು. ಫಾರ್ ದಿಸ್ ಅಕಾಡೆಮಿಕ್ ಇಯರ್ ಓನ್ಲಿ 2 ಎಕ್ಸಾಮ್ಸ್ ಆರ್ ದೇರ್. ಅದೇ ಯಾವುದು, ಎಕ್ಸಾಮ್ 1 ಹಾಗೂ ಎಕ್ಸಾಮ್ 2 ಅಂತ. ಯಾವುದೇ ಕಾರಣಕ್ಕೂ ಎಕ್ಸಾಮ್ 3 ಅನ್ನೋ ಕಾನ್ಸೆಪ್ಟು ನಿಮ್ಮ ತಲೆಯಲ್ಲಿದ್ದರೆ ಅದು ತಪ್ಪು. ಭಾಳ ಜನ ಲಾಸ್ಟ್ ಇಯರ್ ಏನು ಮಾಡಿದರು ಅಂದರೆ, 3 ಎಕ್ಸಾಮ್ಗಳಿತ್ತು ಲಾಸ್ಟ್ ಇಯರ್, ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3. ಎಕ್ಸಾಮ್ 2 ಕಟ್ಟಿರಲಿಲ್ಲ ಅಂತ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿ, ಸರ್ ನಾವು ಮಿಸ್ ಮಾಡ್ಕೊಂಬಿಟ್ವಿ ಎಕ್ಸಾಮ್ 2, ಎಕ್ಸಾಮ್ 3 ಏನಾದರೂ ಮಾಡಿ ನಮಗೆ ಕಟ್ಟುಕೊಡಿ ಅಂತ ಹೇಳಿಬಿಟ್ಟು ಮೇಲಲ್ಲೆಲ್ಲ ತಮ್ಮ ರಿಜಿಸ್ಟರ್ ನಂಬರು ಅದು ಇದು ಎಲ್ಲ ಕಳಿಸ್ಕೊಟ್ಟಿದ್ರು. ಆದರೆ ಈ ಸಲ ಅದು ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಎಕ್ಸಾಮ್ 2 ಚಾನ್ಸ್ ಮಿಸ್ ಮಾಡ್ಕೊಂಡ್ರೆ ಜೀವನದಲ್ಲಿ ಬಹಳ 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 ಅಂದರೆ ನಾನು ಹೇಳ್ತೀನಲ್ವ, ಲಾಸ್ಟ್ ಮೂಮೆಂಟಲ್ಲೂ ಏನಾದರೂ ಮಾಡಿ ಬರೆದಿರ್ತಿದ್ರೆ ಒಂದು 5ರಿಂದ 10 ಮಾರ್ಕ್ಸ್ ಜಾಸ್ತಿ ಬರೋದಲ್ಲ ಅಂತ ತಾವುಗಳು ಲೈಫ್ ಲಾಂಗ್ ಏನು ಮಾಡ್ತೀರಾ ಅಂದರೆ ಬರೀ ಅದರ ಬಗ್ಗೆನೇ ಯೋಚನೆ ಮಾಡ್ತೀರಾ. ಒಮ್ಮೆ ನೀವು ಲಾಸ್ಟ್ ಡೇಟನ್ನು ಮಿಸ್ ಮಾಡ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಎಕ್ಸಾಮ್ 2 ಕೂಡ ಬರೀಲಿಕ್ಕಾಗಲ್ಲ. ಹಾಗಾಗಿ ಟುಡೇ ಯು ಡಿಸೈಡ್. ಏನನ್ನು ಡಿಸೈಡ್ ಮಾಡಬೇಕು ಅಂದರೆ, ಎಕ್ಸಾಮ್ 2ನೇ ನಾನು ಬರಿತೀನಿ, ಎಕ್ಸಾಮ್ 2ನೇ ನನ್ನ ಫೈನಲ್ಲು, ಮತ್ತು ಯಾವ ಎಕ್ಸಾಮ್ ಕೂಡ ಇಲ್ಲ ಅಂತ. ಯಾಕಂದರೆ ಬಹಳ ಜನ ಸುಮ್ಮನೆ ನಿಮಗೆಲ್ಲ ವಾಲ್ಪೇಪರ್ ಹಾಕಿಬಿಟ್ಟು ಎಕ್ಸಾಮ್ 3 ಅಂತ ಮುಂದೆ ಬರುತ್ತೆ ಸರ್ಕ್ಯುಲರ್. ಮುಂದಲ್ಲ ಸರ್, ಹಿಂದೆ ಆಲ್ರೆಡಿ ಬಂದಾಗಿದೆ, ಎಕ್ಸಾಮ್ 3ನೇ ಇಲ್ಲ ಅಂತ. ಫಾರ್ ದಿಸ್ ಅಕಾಡೆಮಿಕ್ ಇಯರ್ ಓನ್ಲಿ 2 ಆ್ಯನ್ಯುವಲ್ ಎಕ್ಸಾಮ್. ವಾರ್ಷಿಕ ಪರೀಕ್ಷೆ ಕೇವಲ ಇರುವಂಥದ್ದು ಕೇವಲ 2. ವಾರ್ಷಿಕ ಪರೀಕ್ಷೆ 1 ಆಲ್ರೆಡಿ ಬರೆದಿದ್ದೀರಾ, ಕಡಿಮೆ ಅಂಕಗಳು ಬಂದಿದೆ, ಅಥವಾ ಫೇಲ್ ಆಗಿದ್ದೀರಾ, ಇದೇ ಲಾಸ್ಟ್ ಫೈನಲ್ಲು. ಪಾಸ್ ಆಗೋಕ್ಕೂ ಇದೇ ಎಕ್ಸಾಮ್ 2, ಇಂಪ್ರೂವ್ಮೆಂಟ್ ಮಾಡಲಿಕ್ಕೂ ಇದೇ ಎಕ್ಸಾಮ್ 2, ರಿಪೀಟರ್ಸಿಗೂ ಕೂಡ ಎಕ್ಸಾಮ್ 2ನೇ ಫೈನಲ್ಲು, ಫ್ರೆಷರ್ಸಿಗೂ ಕೂಡ ಎಕ್ಸಾಮ್ 2ನೇ ಫೈನಲ್ಲು, ಹಾಗೂ ನಮ್ಮ ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗಳಿಗೂ ಕೂಡ ಎಕ್ಸಾಮ್ 2ನೇ ಫೈನಲ್ ಎಕ್ಸಾಮ್ ಆಗಿರುತ್ತೆ. ಇದರ ರಿಸಲ್ಟ್ ಕೂಡ ಆಲ್ರೆಡಿ ಫಿಕ್ಸ್ ಆಗಿದೆ, ಯಾವತ್ತು ರಿಸಲ್ಟ್ ಬರುತ್ತೆ ಅಂತ. ನೀವು ಅದರ ಬಗ್ಗೆ ಯೋಚನೆಯನ್ನು ಬಿಟ್ಟು ದಯವಿಟ್ಟು ಎಕ್ಸಾಮ್ 2 ಪ್ರಿಪ್ರೇಷನನ್ನು ಮಾಡಿ ಚೆನ್ನಾಗಿ ಓದಿ. ಈಗಾಗಲೇ ನಾನು ಇಂಗ್ಲೀಷಲ್ಲಿ ಏನು ಓದಬೇಕು ಅಂತ ಸಂಪೂರ್ಣವಾಗಿ ಒಂದು ವಿಡಿಯೋವನ್ನು ಮಾಡಿದ್ದೇನೆ ಸರ್. ನಿಜವಾಗಿಯೂ ಹೇಳ್ತೀನಿ, 2 ವಿಡಿಯೋ ನೋಡ್ಕೊಂಡು ಆರಾಮಾಗಿ ಹೋದರೆ ಎಕ್ಸಾಮಿಗೆ ನಿಮಗೆ 60+ ಬಂದೇ ಬರುತ್ತೆ. 60+. ಯಾರು ಬಹಳ ವೀಕ್ ಇದ್ರೋ ಅಂಥ ವಿದ್ಯಾರ್ಥಿಗಳಿಗೆ ಹೇಳುತ್ತಿರುವಂಥದ್ದು, 60+ ಬೇಕು ಅಂದರೆ 2 ವಿಡಿಯೋ, ಒಂದು ಗ್ರಾಮರು, ಒಂದು ಥಿಯರಿ ಪಾರ್ಟಿನ ಒಂದು ವಿಡಿಯೋನ ಮಾಡಿಕೊಟ್ಟಿದ್ದೇನೆ. ಅದನ್ನು ವಾಚ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು.